ಹಾಯ್. ಇಲ್ಲಿ ಹಳೆ ಕ್ಯಾಮ್ರಾದು ರೀಲ್ ಡೆವಲಪ್ ಮಾಡ್ತಾರೆ ಅಂತ ಗೊತ್ತಾಯಿತು. ಈ ಕ್ಯಾಮ್ರಾ ನೋಡಿ, ಇದ್ರದ್ದು ಫೋಟೋಸ್ ಡೆವಲಪ್ ಮಾಡ್ಬೋದಾ? ಏನಪ್ಪ ಇದು ನಮ್ಮ ಕಾಲದ್ದು, ಇದು ನೋಡಿ ಭಾಳ ಖುಷಿ ಆಯಿತು. ನನ್ನ ತಲೆ ಕೂದಲು ಬೆಳಗಾದಂಗೆ ಇದಕ್ಕೂ ವಯಸ್ಸಾಗ್ಬಿಟ್ಟಿದೆ. ಇದು ತುಂಬ ಹಳೇದು, ಫಂಗಸ್ ಆಗಿ ರೀಲ್ಸ್ ಎಲ್ಲ ಹಾಳಾಗಿರುತ್ತೆ. ಹಿಂಗೆಲ್ಲ ಆದರೆ ಫೋಟೋಸ್ ರಿಕವರಿ ಆಗೋದು ತುಂಬ ಕಷ್ಟ. ಅದಷ್ಟು ಟ್ರೈ ಮಾಡಿ ನೋಡ್ತೀನಿ. ನೋಡಿ ಎಷ್ಟಾಗುತ್ತೆ ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿ. ಸರಿಯಪ್ಪ, ಇದೆಲ್ಲ ಮ್ಯಾನ್ಯುವಲ್ಲು ಡೆವಲಪಿಂಗ್ ಮಾಡಬೇಕು. ಒಂದು 5 ನಿಮಿಷ ವೆಯ್ಟ್ ಮಾಡ್ತಾ ಇರಪ್ಪ. ನಂದು ನಿಧಿದು ಕಾಫಿ ಕಪ್ ಈ ಥರ ಮಾಡಿಸ್ಬೇಕಲ್ಲ. ನೈಸ್, ಚೆನ್ನಾಗಿದೆ. ಏನಪ್ಪ ಯುವರ್ ಗುಡ್ ನೇಮ್ ಪ್ಲೀಸ್? ಡಾಕ್ಟರ್ ಕರ್ಣ. ಕರ್ಣವ್ರೆ, ಈ ನೆಗೆಟಿವ್ ನಮಗೂ ಅವಿನಾಭಾವ ಸಂಬಂಧ. ಯಾಕೋತ್ರ ಇವನ್ ನೋಡಿ ಎಷ್ಟೋ ದಿವಸ ಆಗೋಯ್ತು. ಈ ಮೊಬೈಲ್ಗಳು ಬಂದ್ಬಿಟ್ಟು ನಮ್ಮಂಥ ಸ್ಟುಡಿಯೋ ಓನರ್ಗಳೆಲ್ಲ ಬಾಗ್ಲ ಹಾಕೊಂಡ್ಬಿಟ್ರು ಕಣಪ್ಪ. ಈ ನೆಗೆಟಿವ್ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಇದು ಹೆಚ್ಚಿಗೆ ಫೋಟೋಸ್ ಎಲ್ಲ ಡೆಡ್ ಆಗಿದೆ. ಕೆಲವೊಂದು ಫೋಟೋಸ್ನ ಕಷ್ಟಪಟ್ಟು ರಿಕವರಿ ಮಾಡಿದ್ದೀನಿ. ತಗೋಪ್ಪ. ಎಷ್ಟಾಯ್ತು? 750. UPI ಆಗಿದೆ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಧಿಗೋಸ್ಕರ ಪ್ರಿಂಟ್ ಮಾಡಿಸ್ದೆ ಅಷ್ಟೇ. ವಾಟ್? ಅಪ್ಪನಾ? ಅಪ್ಪ ಈ ಫೋಟೋ ಹೇಗೆ ಸಾಧ್ಯ? ನೀನು ಮುನಿಯಪ್ಪ ಅಲ್ವಾ? ಮೇ ಬಿ ಏನೋ ಕೋಇನ್ಸಿಡೆನ್ಸ್ ಇರ್ಬೋದು. ಎಲ್ಲ ಫೋಟೋದಲ್ಲೂ ಅಪ್ಪ ಇದ್ದಾರಲ್ಲ. ಈ ಲೇಡಿ ಯಾರು? ಮುನಿಯಪ್ಪ ಲೆಟರ್ ಕೊಟ್ಟಿದ್ದಕ್ಕೆ ನಿಧಿಯವರ ಅಪ್ಪ ಅಮ್ಮ ನಿಗೂಢ ಸಾವಿನ ಬಗ್ಗೆ ಗೊತ್ತಾಗಿದೆ. ಈಗ ಈ ಫೋಟೋಲ್ಲಿ ಮುನಿಯಪ್ಪನೂ ಇದ್ದಾರೆ, ಅಪ್ಪನೂ ಇದ್ದಾರೆ. ಅಂದರೆ ಈ ಕ್ಯಾಮ್ರಾ ಸಿಕ್ಕಿರೋದು ಮಾರಿಗುಡಿಲಿ. ನಿಧಿ ಫ್ಯಾಮಿಲಿಗೂ ಅಪ್ಪನಿಗೂ ಏನು ಸಂಬಂಧ? ಇದ್ರ ಹಿಂದೆ ಖಂಡಿತ ಏನೋ ರಹಸ್ಯ ಇದೆ. ವಿವೇಕ್, ಎಲ್ಲೋ ಏನೋ ಮಿಸ್ ಆಗ್ತಿದೆ. ಅಪ್ಪ ಯಾಕೆ ಫೋಟೋಲಿದ್ದಾರೆ? ಇದಕ್ಕೂ ನಿಧಿ ಅಪ್ಪ ಅಮ್ಮಂಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಸರ್, ಇದ್ಯಾಕೆ ಕಾಕ್ತಾಳೆ ಆಗಿರಬಾರ್ದು? ರಮೇಶ್ ಸರ್ಗೆ ಬೇರೆ ಬೇರೆ ಊರಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ ಸರ್. ಇಷ್ಟಕ್ಕೂ ಅವ್ರು ಯಾರನ್ನಾದರೂ ಕೊಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದರೂ ಮಾಡೋ ಹಾಗಿದ್ರೆ ನಿಮ್ಮನ್ನು ಅವ್ರು ಇಷ್ಟು ದಿನ ಸುಮ್ಮನೆ ಬಿಡೋಕ್ಕೆ ಚಾನ್ಸೇ ಇರಲಿಲ್ವಲ್ಲ ಸರ್? ಇಲ್ಲ, ಈ ಫೋಟೋಗಳು ನೋಡಿದಾಗ್ಲಿಂದ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅದರಲ್ಲೂ ಅಪ್ಪನ ಪಕ್ಕ ಇರೋ ಈ ಲೇಡಿ, ಈ ಫೋಟೋ ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಹಾಗಾದರೆ ಈ ಫೋಟೋದಿಂದ ನಾವು ಸೀರಿಯಸ್ ಆಗಿಬಿಡ್ಬೇಕು ಅಲ್ಲ ಸರ್? ಒಂದು ವೇಳೆ ನಿಧಿ ಅಪ್ಪ ಅಮ್ಮನಿಗೆ ರಮೇಶ್ ಸರ್ ಮೊದಲೇ ಪರಿಚಯ ಇದ್ದಿದ್ರೆ ಶಾಂತಿ ಅಜ್ಜಿಗೂ ರಮೇಶ್ ಸರ್ ಮೊದಲೇ ಪರಿಚಯ ಇರ್ಬೇಕಲ್ವಾ ಸರ್? ಯಾರು ಕಾಲ್ ಮಾಡ್ತಾ ಇದ್ದಾರೆ ಸರ್? ಶಾಂತಿ ಅಜ್ಜಿಗೆ. ಹೇಳು ಕರ್ಣ. ಅಜ್ಜಿ ಏನು ಮಾಡ್ತಿದ್ರಿ? ನಾಳೆ ಫಂಕ್ಷನ್ಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ನಪ್ಪ. ಏನು ವಿಷಯ? ಅಜ್ಜಿ, ನಂಗೊಂದು ವಿಷಯ ಹೇಳಿ. ನೀವು ನಮ್ಮ ತಂದೆನ ಮುಂಚೆ ನೋಡಿದ್ರಾ? ಮದುವೆಗಿಂತ ಮುಂಚೆ? ತುಂಬ ವರ್ಷದ ಹಿಂದೆ ನೋಡಿದ್ ನೆನಪಿದ್ಯಾ?
ಯಾಕಿಂತ ಪ್ರಶ್ನೆ ಕರ್ಣ? ಹೊಸದಾಗಿ ಏನಾದರೂ ಒಂದು ತೊಂದರೆ ಕೊಡ್ತಾ ಇದ್ದಾನ? ಮನೆಯಲ್ಲೆಲ್ಲ ಸರಿ ಇದೆ ತಾನೇ? ಏನೋ ಪ್ರಾಬ್ಲಮ್ ಇಲ್ಲ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಆಮೇಲೆ ನಿಮ್ಮ ಮಗ ಅವ್ರಿಗೇನಾದರೂ ನಮ್ಮ ತಂದೆ ಪರಿಚಯ ಇದ್ರಾ? ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಸದ್ಯ ರಮೇಶ್ ಜೊತೆ ಕಾಲೇಜ್ಗೆ ಹೋಗಿದ್ರ ನೀವು ಅಂತ ಕೇಳಿಲ್ವಲ್ಲ ನಿನ್ನನ್ನ. ಅಲ್ಲ ಕರ್ಣ, ಮನೇಲಿ ಏನಾದರೂ ಹೊಸದಾಗಿ ಸಮಸ್ಯೆನಾ? ಏನಿಲ್ಲ ಅಜ್ಜಿ, ಇಡ್ತೀನಿ, ನೀವು ಮಲ್ಕೊಳ್ಳಿ. ಅಲ್ಲ ಕರ್ಣ, ಏನಾದರೂ ಹೆಲ್ಪ್ ಆಯ್ತಾ ಸರ್? ಇಲ್ಲ, ಅವ್ರು ಮಾತಾಡಿದ ಪ್ರಕಾರ ಅವ್ರಿಗೆ ಅಪ್ಪನ ಪರಿಚಯದಂತೂ ಖಂಡಿತ ಇಲ್ಲ. ಶೋರ್. ಮಾಲ್ತಿ, ಡಾರ್ಲಿಂಗ್, ಎಲ್ಲಿದ್ಯೋ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ನಾಳೆ ತಾಳಿ ಶಾಸ್ತ್ರ ಮಾಡಕ್ಕೆ ನಾವೆಲ್ಲ ಬ್ಯುಸಿಯಾಗಿದ್ದೀವಿ, ತುಂಬಾ ಕೆಲಸ ಗೊತ್ತಾ? ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಬಂಗಾರಿ. ಬಂಗಾರಿನ ಹತ್ರ ಏನೋ ಒಂದು ಕೇಳೋದಿತ್ತು. ಏನು? ಅಪ್ಪನಿಗೆ ಮಾರಿಗುಡಿಯಾದ್ರೂ ಫ್ರೆಂಡ್ಸ್ ಇದ್ರಾ? ಈ ಹೊತ್ತಲ್ಲಿ ಎಂತ ಪ್ರಶ್ನೆ ಏನೋ ನಿಂದು? ಯಾಕೆ? ಸುಮ್ಮನೆ ನೀನು ಹೇಳು, ಏನೋ ಕೂತಲ್ಲ ಅಷ್ಟೇ. ಅವನು ಡಿಗ್ರಿ ಓದಿದ್ದು ಮಾರಿಗುಡಿಲೆ, ಖಂಡಿತ ಫ್ರೆಂಡ್ಸ್ ಇದ್ದೇ ಇರ್ತಾರಲ್ವಾ? ಹೌದಾ? ಹೌದು, ತುಂಬಾ ವರ್ಷ ಅವನು ಮಾರಿಗುಡಿಲೇ ಇದ್ದ. ಹೌದು, ಈಗ ಯಾಕೆ ನಿಂಗೆ ಇದ್ರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಬಂತು? ಏನಿಲ್ಲ, ಸುಮ್ಮನೆ ಅಂತ ಹೇಳದ್ನಲ್ಲ. ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಮುಚ್ಚಿಡೋದಾಗಿದ್ರೆ ಡೈರೆಕ್ಟಾಗಿ ಯಾಕೆ ಕೇಳ್ತಿದ್ದೆ? ಸರಿ ಸರಿ, ಈಗ ಪ್ರಶ್ನೆ ಕೇಳೋದನ್ನ ನಿಲ್ಸಿ ಮೊದಲು ನಿನ್ ಮನೆಗೆ ಬಾ. ಸರಿ ಬಂಗಾರಿ, ಬಾಯ್. ಬಾಯ್. ಬೇಗ ಬಾರೋ. ಏನಾಯ್ತು ಸರ್? ಅಪ್ಪ ಓದಿದ್ದು ಮಾರಿಗುಡಿಲಿ, ನಿಧಿಯವ್ರ ಅಪ್ಪ ಅಮ್ಮ ಇದ್ದಿದ್ದು ಮಾರಿಗುಡಿಲಿ, ಮುನಿಯಪ್ಪವ್ರು ಕೊಟ್ಟಿದ್ದ ಲೆಟ್ರು, ಈ ಫೋಟೋಸು ಎಲ್ಲ ಕನೆಕ್ಟ್ ಆಗ್ತಿರೋದೇ ಮಾರಿಗುಡಿಗೆ. ವಿವೇಕ್, ಇದ್ರ ಹಿಂದೇನೋ ದೊಡ್ಡ ರಹಸ್ಯ ಇದೆ. ನಿಜವಾಗ್ಲೂ ರಮೇಶ್ ಸರ್ಗೂ ಇದಕ್ಕೂ ಸಂಬಂಧ ಇದೆ ಅನಿಸ್ತಾ ಇದೆಯಾ ಸರ್? ಅವರಿಂದ ಅಪರಾಧ ಆಗಿದ್ದೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದಂತೂ ಸತ್ಯ, ಏನ್ ಸರ್? ಅಪ್ಪಂಗೆ ಏನೋ ರಹಸ್ಯ ಗೊತ್ತಿದೆ.